ಇನ್ನು ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಾಲಯದಲ್ಲೂ ಕೂಡ ಇವತ್ತು ವಿಶೇಷ ಪೂಜೆಯನ್ನು ಗ್ರಹಣದ ನಿಮಿತ್ತ ಸಲ್ಲಿಸಲಾಯಿತು. ಅದಾದ ನಂತರ ದೇವಸ್ಥಾನವನ್ನು ಮಧ್ಯಾಹ್ನ 12 ಗಂಟೆ ನಂತರ ಕ್ಲೋಸ್ ಮಾಡಲಾಗುತ್ತೆ. ಸಂಜೆ 7 ಗಂಟೆ ನಂತರ ಬಾಗಿಲು ತೆರೆದು ಮತ್ತೆ ದೇವರ ದರ್ಶನಕ್ಕೆ ಅವಕಾಶ ಇದೆ. ಕಾಡುಮಲ್ಲೇಶ್ವರನಿಗೆ ಕ್ಷೀರಾಭಿಷೇಕ ಮತ್ತು ಪಂಚಾಮೃತ ನೈವೇದ್ಯ ನಡೆಯುತ್ತೆ. 9:30ರವರೆಗೂ ಕೂಡ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಇದೆ. ಕಾಡುಮಲ್ಲೇಶ್ವರ ದೇವಸ್ಥಾನದ ದೃಶ್ಯ ಇದೆ. ಗ್ರಹಣ ನಿಮಿತ್ತ ಬೆಳಗ್ಗೆ 12:30ವರೆಗೂ ಪೂಜೆ ನಡೆಯಲಿದೆ. 9 ಗಂಟೆಗೆ ರುದ್ರಾಭಿಷೇಕ, ಪಂಚಾಮೃತ ಸಹಿತ ರುದ್ರಾಭಿಷೇಕ ಆಗಿ 11 ಗಂಟೆ ಮಹಾಮಂಗಳಾರತಿ ಇರುತ್ತೆ. 12 ಗಂಟೆಗೆ ಇಲ್ಲಿ ಬಾಗಿಲಾಗ್ತಾ ಇದೀವಿ. 12:30 ಅಷ್ಟೊತ್ತಿಗೆ ಬಾಗಿಲಾಗ್ತಿದೆ ದೇವಸ್ಥಾನ. ಇಲ್ಲಿ ಮಧ್ಯಾಹ್ನ 3 ಗಂಟೆ 10 ನಿಮಿಷದಿಂದ 6:45ವರೆಗೂ ಗ್ರಹಣ ಕಾಣಿಸ್ಕೊಂತಾ ಇರೋದು. ನಮ್ಗೆ ಗೋಚರ ಆಗೋದು ಬಂದು ಇಲ್ಲಿ 6:20ರಿಂದ 6:47ವರೆಗೂ ಇದೆ. ಮಕಾ ನಕ್ಷತ್ರ ಸಿಂಹರಾಶಿ, ಪುಬ್ಬ ನಕ್ಷತ್ರ ಸಿಂಹರಾಶಿಯವರು, ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರು ಈ ಒಂದು ನವಗ್ರಹ ಶಾಂತಿ ಪೂಜೆಗಳೆಲ್ಲ ಕೊಡ್ತಾ ಇದ್ದಾರೆ. ಆ ಒಂದು ದೋಷ ಇರುವಂತವರು ಬಂದು ಇಲ್ಲಿ ಅರ್ಚನೆ ಮಾಡಿಸ್ಕೊಂಡು ಚಂದ್ರನಿಗೆ ವಿಶೇಷವಾಗಿ ಈಶ್ವರನ ಕ್ಷೀರಾಭಿಷೇಕ ಕೊಡ್ತಾ ಇದ್ದಾರೆ. ನಾಳೆಗೆ ಒಂದು ಕ್ಷೀರಾಭಿಷೇಕ, ವಿಶೇಷ ರುದ್ರಾಭಿಷೇಕ, ಆಮೇಲೆ ಚಂದ್ರನ ಕ್ಷೀರಾಭಿಷೇಕ ಆಗುತ್ತೆ. ನವಗ್ರಹ ಶಾಂತಿ ಪೂಜೆ ಎಲ್ಲ ನಾಳೆ 9 ಗಂಟೆಗಿದೆ. 7 ಗಂಟೆಗೆ ವಿಶೇಷವಾಗಿ ಒಂದು ಪುಣ್ಯಾವಚನೆ ಆಗಿ ಜಲಾಭಿಷೇಕ, ಈಶ್ವರನ ಜಲಾಭಿಷೇಕ ಆಗಿ ಗ್ರಹಣ ಬಿಟ್ಟು ಮೋಕ್ಷ ನಂತರ ಬಂದ್ಬಿಟ್ಟು 7 ಗಂಟೆಗೆ ಪೂಜೆಗಳೆಲ್ಲ ಶುರು ಆಗಿ 7:30ಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಸಂಜೆ 7:30ವರೆಗೆ ದರ್ಶನ ಇರುತ್ತೆ. ಇಲ್ಲಿ ಸಂಜೆ ಏನಾದರೂ ವಿಶೇಷ ಪೂಜೆ ಇರುತ್ತೆ ಇವತ್ತು. ಸಂಜೆ ರುದ್ರಾಭಿಷೇಕ, ವಿಶೇಷ ಜಲಾಭಿಷೇಕ, ಎಲ್ಲ ದೇವ್ರಿಗೂ ಜಲಾಭಿಷೇಕ ಆಗಿ ಕ್ಷೀರಾಭಿಷೇಕ ಆಗಿ ಒಂದು ಅಕ್ಕಿ, ಚಂದ್ರನ ಪ್ರೀತಿಯಾಗಿ ಒಂದು ಅಕ್ಕಿ ಆಮೇಲೆ ಹಾಲು ಎಲ್ಲ ನೈವೇದ್ಯ ಮಾಡಿ ಒಂದು ಬರುವಂತ ಭಕ್ತರಿಗೆ ಅರ್ಚನೆ ಆಮೇಲೆ ಮಂಗಳಾರತಿಗಳು ಮಾಡಿಸ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ದರ್ಬೆಯಿಂದ ಯಾಕೆ ದೇವರನ್ನ ಬಂಧಿಸ್ತಾರೆ? ಆ ಒಂದು ಪವಿತ್ರತೆ ಇದಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಯಾವುದೇ ಇದು ಎನರ್ಜಿ ಇದಾಗದಿರ ಇರಲಿ ಅಂತ ಹೇಳ್ಬಿಟ್ಟು ಇಡೋದು ಪವಿತ್ರ. ಪುಬ್ಬ ನಕ್ಷತ್ರ ಸಿಂಹ ರಾಶಿಲಿ ಈ ಒಂದು ಗ್ರಹಣ ನಡೀತಾ ಇರೋದು. ಆ ಒಂದು ನಕ್ಷತ್ರದವರು ಶಾಂತಿಗೆ ಕೊಡ್ತಾ ಇರೋ ಪೂಜೆಗಳಿಗೆ. ಬೆಳಗ್ಗೆ ಏನೇನು ಪೂಜೆ ಇರುತ್ತೆ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಇರುತ್ತೆ? ಜನರು ಎಷ್ಟು ಗಂಟೆಯಿಂದ? ಬೆಳಗ್ಗೆ 9:00ವರೆಗೆ ರುದ್ರಾಭಿಷೇಕ ಇದೆ. ಇವಾಗ ಪೌರ್ಣಮಿದು. 11 ಗಂಟೆ ಮಹಾಮಂಗಳಾರತಿ ಇದೆ. 11 ಗಂಟೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.